ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕೊನೆ ಪಕ್ಷ ನನ್ ಮದ್ವೆ ಆದ್ಮೇಲಾದ್ರೂ ನನ್ನ ಅದೃಷ್ಟ ಬದಲಾಗುತ್ತೆ ಅನ್ಕೊಂಡೆ. ಆದ್ರೆ ಅದೃಷ್ಟ ಇರೋ ಸಾಹೇಬ್ರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದೀನಿ ಸುಭಾಷ್. ಅವ್ರಿಗೂ ತೊಂದ್ರೆ ಆಗಿದ್ದೀನಿ. ಅದಕ್ಕೆ ಪ್ರತಿಯೊಬ್ರು ಲೈಫಲ್ಲೂ ಈ ತರ ಏನೋ ಒಂದ್ ಕೆಟ್ಟ ಘಟನೆ ನಡೆದಿರುತ್ತಲ್ವಾ, ಹಾಗಂತ ನಮ್ಮನ್ನೇ ನಾವು ದುರಾದೃಷ್ಟವಂತರು ಅನ್ಕೋಬಿಟ್ರೆ ಹೇಗೆ ಹೇಳಿ? ಪ್ರತಿಯೊಬ್ರು ಲೈಫಲ್ಲಿ ಅವ್ರು ಯಾರಾದ್ರೂ ಒಬ್ಬರನ್ನ ಕಳ್ಕೊಂಡಿರ್ತಾರಲ್ವಾ, ಕಳ್ಕೊಳ್ಳೇಬೇಕಲ್ವಾ ಅದಕ್ಕೆ. ಅದು ನಿಜಾನೇ. ನೋಡಿದ್ರ, ಹೀಗೆ ತುಂಬಾ ಯೋಚನೆ ಮಾಡಬೇಡಿ. ಅಣ್ಣನ ಜೊತೆ ಜಾಸ್ತಿ ಮಾತಾಡಿ, ಅವನ್ ಮನ್ಸಿಗೂ ಸಮಾಧಾನ ಆಗುತ್ತೆ, ನಿಮ್ ಮನ್ಸು ಹಗುರವಾಗಿರುತ್ತೆ. ಈ ಜಾತಕ ಗೀತ್ಕ ಅನ್ಕೊಂಡು ಅವನಿಂದ ದೂರ ಇರಕ್ಕೆಲ್ಲ ಹೋಗ್ಬೇಡಿ, ಗೊತ್ತಾಯ್ತಾ? ಹಾಗ್ ಮಾತಾಡ್ಬೇಕು ಅಂತಾನೆ ಹೋಗಿದ್ದೆ, ಆದ್ರೆ ಅವ್ರು ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಸುಭಾಷ್. ಅಣ್ಣ ಬೈದ ಯಾಕೆ? ರಾಜೇಶನ್ ಕೊಲೆ ವಿಷಯಕ್ಕೆ ತಲೆ ಹಾಕ್ಬಿಟ್ಟು ತಪ್ಪು ಮಾಡ್ಬಿಟ್ರಿ, ಪಕ್ಷದಲ್ಲಿ ನನ್ನ ಹೆಸರು ಹಾಳಾಗ್ತಿದೆ ಅಂತ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಸುಭಾಷ್. ಅದಕ್ಕೆ ಬೈದ್ರು. ಮತ್ತೆ ರಾಜೇಶನ್ ಕೊಲೆ ವಿಷಯದಲ್ಲಿ ನಾವ್ ತಲೆ ಹಾಕಲ್ಲ ಅಂತ ದೇವ್ರ ಮುಂದೆನೆ ಪ್ರಮಾಣ ಮಾಡಿದ್ವಲ್ಲ, ಆದ್ರೂ ಬೈದ್ನ. ಸುಭಾಷ್, ಪ್ರಮಾಣ ಮಾಡಷ್ಟ್ರಲ್ಲಾಗ್ಲೇ ಸಮಸ್ಯೆಗಳು ಸೃಷ್ಟಿಯಾಗಿತ್ತು. ಆ ರಾಜು ಅವರು ಮಂತ್ರಿಗಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಅದಕ್ಕೆ ಮಂತ್ರಿಗಳು ಸಾಹೇಬ್ರನ್ನ ಬೈದಿದ್ದಾರೆ. ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದ್ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು ಅಂತ ಸಾಹೇಬ್ರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಸಾರಿ ಅದಕ್ಕೆ, ಪ್ರಾಬ್ಲಮ್ ಆಗಿದ್ದು ನಿಮ್ಮಿಂದ ಅಲ್ಲ, ನನ್ನಿಂದ. ನಾನು ಅವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದೆ, ಎಡವಟ್ಟಾಗಿದ್ದು. ನಾನು ಅವ್ರಿಗೆ ಕಾಲ್ ಮಾಡಕ್ಕಿಂತ ಮುಂಚೆ ಇದರಿಂದ ಅಣ್ಣಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕಿತ್ತು. ಯು ಡೋಂಟ್ ವೆರಿ ಅದಕ್ಕೆ, ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ಬೇಡ 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 ಸುಭಾಷ್, ನೀನ್ ಇವಾಗ ಹೋಗಿ ಮಾತಾಡಿದ್ರೆ ನಿನ್ ಬಗ್ಗೆನೂ ಬೇಜಾರ್ ಮಾಡ್ಕೋತಾರೆ. ಕೇಳಿಸ್ಕೊಂಡೆ? ಏನ್ ಮಾಡೋದಕ್ಕೆ? ಮುಂದೇನ್ ಮಾಡ್ಬೇಕು ಗೊತ್ತಾಯ್ತಾ? ಗೊತ್ತಾಗಿಲ್ಲ. ತಟ್ಟಿ ಎಲ್ಲದನ್ನು ಬಿಡಿಸಿ ಹೇಳ್ಬೇಕಾ? ಪ್ರತಿಯೊಂದು ಮಾತಲ್ಲೂ ನಮಗೊಂದು ಅವಕಾಶ ಇರುತ್ತೆ, ಅದನ್ನ ತಿಳ್ಕೊಳ್ಳೋ ಬುದ್ಧಿವಂತಿಕೆ ಇರಬೇಕು. ರಾಜು ಮಾತಾಡಿರೋದ್ರಿಂದ ತೀರ್ಥಂಗೆ ಸಮಸ್ಯೆ ಆಗಿದೆ. ಅದಕ್ಕೆ ತೀರ್ಥ ಇವಳಿಗೆ ಬೈದಿದ್ದಾನೆ. ಗಾಯ ಆಗಿದೆ, ಅದ್ರ ಮೇಲೆ ಮತ್ತೊಂದು ಬರೆ ಎಳೆದ್ರೆ ಯಾರಕ್ಕ ಅವನು? ಇದೇನ್ ಚೀಟಿ? ಇದರಲ್ಲಿ ರಾಜ್ ನಂಬರ್ ಇದೆ, ತೀರ್ಥನ್ ಪಕ್ಷದವನು. ಇವನ್ ನಂಬರ್ ತಗೊಂಡ್ ನಾನೇನ್ ಮಾಡ್ಬೇಕು? ನೆಕ್ಸ್ಟ್ ಏನ್ ನಿನ್ ಪ್ಲಾನ್? ಪ್ಲಾನ್ ಏನು ಅಂತ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ರನ್ನಕ್ಕ. ಹೇ ದಡ್ಡಿ, ನಿನ್ ಫೋನಲ್ಲಿ ಮಾಡ್ತೀಯಾ? ಸಿಕ್ಕಾಕೋತೀಯ ಅಷ್ಟೇ. ಒಂದ್ ನಿಮಿಷ ಇರು. ಗುಡ್ ಐಡಿಯಾ ಅಕ್ಕ. ನೋಡು, ಹೆದರ್ಕೋಬೇಡ, ಕಾನ್ಫಿಡೆಂಟ್ ಆಗಿ ಮಾತಾಡು. ವಾಯ್ಸಲ್ಲಿ ಅಗ್ರೆಷನ್ ಇರ್ಲಿ, ಆಕ್ರೋಶ ಇರ್ಲಿ. ಆ ಹೂ ಮಾರೋಳ್ ವಾಯ್ಸ್ ಥರನೇ ಇರಬೇಕು, ಗೊತ್ತಾಯ್ತಾ? ಸರಿ ಅಕ್ಕ, ಹಾಗೆ ಮಾತಾಡ್ತೀನಿ. ವಿಷ್ಣು, ಸಾಹೇಬರು ಮೂಡಾಗಿದೆ? ಇಲ್ಲ, ಪರವಾಗಿಲ್ಲ, ಆರಾಮಾಗಿದ್ದಾರೆ. ಸರಿ,
ಹಲೋ, ಯಾರು? ಎಷ್ಟೋ ಸೊಕ್ಕು ನಿಂಗೆ. ನನ್ ಗಂಡನ ಹತ್ರನೇ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಪಾಪದ ಕೆಲ್ಸ ಮಾಡ್ದು ನೀನು ನನಗೆ ಬಯಸ್ತೀಯ. ಸಾಲದಕ್ಕೆ ನನ್ ಗಂಡನ ಮೇಲೆ ನಾಯಕರ ಹತ್ರ ಕಂಪ್ಲೇಂಟ್ ಬೇರೆ ಮಾಡ್ತೀಯಾ? ಎಷ್ಟೋ ಸೊಕ್ಕು ನಿಂಗೆ. ಯಾರು ಅದು? ಯಾರು ನೀವು? ಯಾರ್ ತಮ್ಮನ್ನ ಕೊಂದು ಕಾನೂನಿಂದ ತಪ್ಪಿಸ್ಕೊಂಡ್ ಮೆರೀತಿದ್ಯೋ ಅವನ ಅಕ್ಕ ಕಣೋ ನಾನು. ನನ್ನನ್ನ ನನ್ ಗಂಡನ್ ಬಾಯಿ ಮುಚ್ಚಿ ಪಕ್ಷದ ನೆರಳಲ್ಲಿ ಏನಾದ್ರು ಬಚಾವ್ ಆಗ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ ಕಣೋ. ನಿನಗ್ ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನನ್ ಹೆಸರು ಸುಮನಾನೇ ಅಲ್ಲ. ಏನೋ ತೀರ್ಥನ್ ಹೆಂಡ್ತಿನ? ಈ ಸರ್ತಿ ನನ್ ಗಂಡನ ಮುಂದಿಟ್ಕೊಂಡು ನೀನ್ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನಿನ್ನನ್ನ ನಾನ್ ಸುಮ್ನೆ ಬಿಡಲ್ಲ. ಫಿನಿಶ್ ಮಾಡ್ತೀನಿ, ನಿನ್ನ ಫ್ಯೂಚರ್ನೇ ಫಿನಿಶ್ ಮಾಡ್ತೀನಿ. ನಾಯಕರ ಮುಂದೆ ನಮ್ಮನ್ನ ಎದುರ್ಸೋಕ್ ಆಗಲ್ಲ ಅಂತ ನಿನ್ನ ಮುಂದಿಟ್ಕೊಂಡು ಆಟಾಡ್ತಾ ಇದ್ದಾನ? ಈ ರೀತಿ ಬೆದರಿಕೆಗೆ ಈ ರಾಜು ಬಗ್ಗಲ್ಲ ಅಂತ ಹೇಳಿ. ನಾನು ರಾಜಕೀಯದ ಇಡ್ಲಿ ವಡೆನೆ ತಿಂದು ಬಂದಿರೋನು. ಏಯ್, ಏನೋ ಮಾಡ್ತ್ಯಾ? ಎಲೆಕ್ಷನ್ ಮುಗಿಯೋವರ್ಗು ಮಾತ್ರ ನಿನ್ ರಾಜಕೀಯ. ಮುಗ್ದಾದ್ಮೇಲೆ ನಿನ್ಗೆ ಜೈಲೇ ಗತಿ ಕಾಣೋ. ನನ್ ತಮ್ಮನ್ ಸಾವಿಗೆ ಕಾರಣ ಆದವ್ರನ್ನ ಯಾರನ್ನೂ ಬಿಡಲ್ಲ. ಅದ್ಯಾವುದೇ ಪಕ್ಷ ಆಗಿದ್ರು ಸರಿ, ಅದ್ಯಾರೇ ಆಗಿದ್ರು ಸರಿ. ಹಲೋ ಹಲೋ, ನನ್ನೇ ಬ್ಲಾಕ್ ಮೇಲ್ ಮಾಡ್ತೀವಿ. ಸಾಹೇಬ್ರ, ಈ ಪಾಲ್ತು ಗಾಸಿಪ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡ್ರಿ. ನೋಡಿದೆ ಚಿಟ್ಟೆ, ಇವ್ರಿಗೆಲ್ಲ ನಾನು ಸ್ಟಾರ್ ಪ್ರಚಾರಕ್ಕಾಗ್ಬೇಕು. ಅದೇ ನನ್ ಸರ್ದಿ ಬಂದಾಗ ಚಿಕ್ಕ ಚಿಕ್ಕ ಕಾರಣಗಳನ್ನ ಇಟ್ಕೊಂಡು ಹೇಗೆ ಟಾರ್ಗೆಟ್ ಮಾಡ್ತಾರೆ. ಸಾಹೇಬ್ರ, ನೀವು ಗೆಲ್ಲ ಕುದ್ರಿ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ? ಆರಾಮಾಗಿದ್ದು ಬಿಡ್ರಿ. ನಂಗೊಂದ್ಸಲಿ ವೋಟಿಂಗ್ ಆದ್ರೆ ಸಾಕಾಗೋಗಿದೆ. ಸಾಹೇಬ್ರ, ಬಂದೆ, ಒಂದ್ ನಿಮಿಷ. ತೀರ್ಥ ತನ್ನ ತಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ? ಏಯ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕಾಗಿರೋದು ನಾನಲ್ಲ ಕಣೋ, ನಿನ್ ಹೆಂಡ್ತಿ. ನನ್ನೇ ಫೋನ್ ಮಾಡಿ ಬೆದರ್ಸ್ತಾರೆ, ನನ್ನೇ ಫಿನಿಶ್ ಮಾಡ್ತೀನಿ ಅಂತಾರೆ. ತಮ್ಮನ್ ಸಾವುಗೆ ನಾನ್ ಕಾರಣ ಅಂತೆ. ಆಗಿರ್ಲಿ, ಯಾವ ಪಕ್ಷದವರೇ ಆಗಿರ್ಲಿ, ಬಿಡಲ್ಲ ಅಂತ ಇದಾರೆ. ತೀರ್ಥ, ನಿನ್ ಹೆಂಡ್ತಿನ ನೀನ್ ಕಂಟ್ರೋಲ್ ಮಾಡ್ಕೋ, ಇದ್ರೆ ಚೆನ್ನಾಗಿರಲ್ಲ ನೋಡ್ಕೋ. ರಾಜು, ಅದು ನಿನ್ನ ಹತ್ರ ನಾನು ಏನ್ ಮಾತಾಡೋದು? ನಾನು ಸಾಹೇಬ್ರ ಹತ್ರನೇ ಮಾತಾಡ್ಕೊಂತೀನಿ. ರಾಜು ಅವ್ರೆ, ಒಂದ್ ನಿಮಿಷ. ಸುಮ್ನವ್ರು ಹಾಗೆ ಮಾತಾಡಲ್ಲ. ಹಾಗೆ ಮಾತಾಡಿದಾರೆ ಅಂದ್ರೆ ಬೇರೆ ಏನೋ ಕಾರಣ ಇರ್ಬೋದು. ನಾನಿದ್ನ ಸರಿ ಮಾಡ್ತೀನಿ. ಈ ವಿಷಯಕ್ಕೆ ದೊಡ್ಡವ್ರ ಹತ್ರ ಹೋಗೋದ್ ಬೇಡ ಪ್ಲೀಸ್. ನಾನ್ ಕ್ಷಮಿಸಿದ್ದೀನಯ್ಯ. ಕಾಲ್ ಕೆರ್ಕೊಂಡು ಜಗಳಕ್ ಬರೋದು ನಿನ್ ಹೆಂಡ್ತಿನೇ. ನಿನ್ ಹೆಂಡ್ತಿ ನನ್ನ ಹತ್ರ ಬಂದು ಕ್ಷಮೆ ಕೇಳ್ಬೇಕು, ಆಗ್ಲೇ ನಾನ್ ಸುಮ್ನಾಗೋದು. ರಾಜು ಅವ್ರೆ, ನಾನ್ ಹೇಳಿದ್ನಲ್ಲ, ನನ್ನ ನಂಬಿ, ನಾನೆಲ್ಲ ಸಾಲ್ವ್ ಮಾಡ್ತೀನಿ. ಮಾತೆ ಕೇಳ್ತಲ್ಲ ಇವ್ರು. ಇವ್ರ ಹಠನೇ ಸಾಧಿಸ್ಬೇಕು. ಇವ್ರನ್ನ ಹಲೋ ಹಲೋ, ಸುಮ್ನವ್ರೆ, ಕೊಟ್ ಮಾತನ್ನ ಉಳ್ಸ್ಕೊಳಕ್ ಗೊತ್ತಿಲ್ವಾ ನಿಮ್ಗೆ? ಸಾಹೇಬ್ರೆ, ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತೀರಾ? ಎಸ್ಸಲ್ಲಿ ಮಾತ್ ತಪ್ತೀರಾ? ದೇವ್ರ ಮುಂದೆ ಪ್ರಮಾಣ ಮಾಡಿದಿರಿ, ಅದಕ್ಕೂ ಬೆಲೆ ಇಲ್ವಾ? ಒಟ್ನಲ್ಲಿ ನೀವ್ ಹಿಡ್ಕೊಂಡಿದ್ ಹಠಾನೇ ಗೆಲ್ಬೇಕು ಅಲ್ವಾ? ಬೇರೆಯವ್ರ ಸತ್ರು ಪರವಾಗಿಲ್ಲ ನಿಮ್ಗೆ. ಸಾಹೇಬ್ರೆ, ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದೀರಾ? ಈಗ ನಾನು ಏನಿದೆ ಅಂತ ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡ್ದೆ ಅಂತ ಕೇಳ್ತಿದ್ದೀರಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀರಾ? ಸಾಹೇಬ್ರೆ, ನಾನು ಅಂತದ್ ಏನ್ ಮಾಡಿದ್ದೀನಿ? ನನಗ್ ನಿಜ ಗೊತ್ತಾಗ್ತಿಲ್ಲ. ಸಾಕ್ ಸುಮ್ನಿರ್ರಿ. ನಾನ್ ನಿಮ್ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊತಾ ಇದ್ದೀರಾ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಪದೇ ಪದೇ ಅದನ್ನೇ ಮಾಡ್ತಾ ಇದ್ದೀರಾ. ಸುಮ್ನವ್ರೆ, ನಾನ್ ಗೆಲ್ಲದ್ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೇಳ್ಬಿಡಿ. ಸುಮ್ನೆ ನಂಬಿಕೆ ಹುಡ್ಸಿ ಅದನ್ನ ಸಾಯಿಸೋ ಕೆಲಸ ಮಾಡ್ಬಿಡಿ. ನನ್ ಹಣೆ ಬರ ಅಂತ ನಾ ಬಾಯಿ ಮುಚ್ಕೊಂಡಿರ್ತೀನಿ. ನಂಬಿಕೆ ಹುಡ್ಸಿ ಕತ್ಕೊಯ್ಯೋ ಕೆಲಸ ಯಾಕ್ರಿ ಮಾಡ್ತೀರಾ? ಸಾಹೇಬ್ರೆ,
ನಿಜವಾಗ್ಲೂ ನೀವೇನ್ ಹೇಳ್ತಿದ್ದೀರಾ ಅಂತ ಒಂದು ಅರ್ಥ ಆಗ್ತಿಲ್ಲ. ನನಗೆ ಯಾಕೆ ಹೀಗ್ ಬೈತಿದ್ದೀರಾ? ರಾಜುಗೆ ಯಾಕ್ರಿ ಕಾಲ್ ಮಾಡಿದ್ರಿ? ಕಾಲ್ ಮಾಡ್ಬಿಟ್ಟು ಬೆದರಿಕೆ ಬೇರೆ ಹಾಕಿದ್ದೀರಂತೆ. ರಾಜೋಗ? ಯಾವ ರಾಜೋಗ ಸಾಹೇಬ್ರೆ? ಓ, ಇವಾಗ ಯಾವ ರಾಜು ಅಂತಾನು ಗೊತ್ತಿಲ್ಲ ನಿಮ್ಗೆ? ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ರಾಜೇಶನ್ ಕೊಲೆ ವಿಚಾರದಲ್ಲಿ ಅನುಮಾನ ಪಟ್ಟರಲ್ಲ, ಆ ರಾಜು. ಸಾಹೇಬ್ರೆ, ಆ ವಿಷಯನ ಆಗ್ಲೇ ಬಿಟ್ಟಾಯ್ತಲ್ಲ, ನಾನ್ ಮತ್ತೆ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಎಷ್ಟರಿ ಸುಳ್ಳು ಹೇಳ್ತೀರಾ? ರಾಜೇಶನ್ ಕೊಲೆ ವಿಚಾರದಲ್ಲಿ ಅನುಮಾನ ಪಟ್ಟರಲ್ಲ, ಆ ರಾಜು. ಅಯ್ಯೋ ದೇವ್ರೆ, ನಾನ್ ಯಾಕೆ ಸುಳ್ಳು ಹೇಳಿ ಸಾಹೇಬ್ರೆ? ದೀರ್ ಸತ್ಯವಾಗ್ಲೂ ನಾನು ಯಾರ ಹತ್ರನೂ ಏನು ಮಾತಾಡಿಲ್ಲ. ಹಾಗಾದ್ರೆ ರಾಜು ಸುಳ್ಳು ಹೇಳ್ತಾ ಇದ್ದಾನ? ಫೋನ್ ಮಾಡ್ಬಿಟ್ಟು ಬೆದರಿಕೆ ಬೇರೆ ಹಾಕಿದ್ದೀರಾ. ಎಲೆಕ್ಷನ್ ಮುಗಿದ್ಮೇಲೆ ನೀನ್ ನೋಡ್ಕೋತೀನಿ, ಫ್ಯೂಚರ್ ಹಾಳು ಮಾಡ್ತೀನಿ ಅಂತೆಲ್ಲ ಹೇಳಿದಿರಂತೆ. ಸಾಹೇಬ್ರೆ, ದೇವ್ರ ಹಣೆಗೂ ನಾನು ಹಾಗೆ ಮಾತಾಡಿಲ್ಲ. ಅಲ್ಲ ಸುಮ್ನವ್ರೆ, ದೇವ್ರ ಮುಂದೆ ಪ್ರಮಾಣ ಮಾಡ್ಬಿಟ್ಟು ತಪ್ಪಿದ್ದೀರಾ. ಇವಾಗ ಮಾತಲ್ಲಿ ಹೇಳಿದ್ರೆ ನಾನು ನಂಬ್ತೀನಾ? ಸಾಹೇಬ್ರೆ, ನೀವ್ ಇವಾಗ ಕೋಪದಲ್ಲಿದ್ದೀರಾ. ನಾನ್ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ನಿಮ್ ಮನೆಗ್ ಬನ್ನಿ, ಕೂತ್ಕೊಂಡ್ ಮಾತಾಡೋಣ. ಮನೆಗೆ ಮನೆಗೆ ಯಾವ ಖುಷಿ ಬರ್ಲಿ? ನನ್ನ ನೆಮ್ಮದಿನ ಹಾಳು ಮಾಡ್ಬಿಟ್ರು ಸುಮ್ನವ್ರೆ. ನಿಮ್ಮನ್ನ ಅಮ್ಮ! ಸಾಹೇಬ್ರೆ, ಸಾಹೇಬ್ರೆ, ಯಾಕೆ ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡಿ. ಸಾಹೇಬ್ರೆ, ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರೆ? ಸಾಹೇಬ್ರೆ